ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿತಿರ್ತಕ್ಕಂಥ ಮುಂಗಾರು ಪೂರ್ವ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತದೆ. ಒಂದು ಕಡೆ ಸಕಲೇಶಪುರದ ಸುತ್ತಮುತ್ತ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಹಲವಾರು ಕಡೆ ಭೂಕುಸಿತದಿಂದಾಗಿ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಿದ್ರೆ, ಇನ್ನು ಮಲೆನಾಡ ಕಾಡಂಚಿನ ಭಾಗದಲ್ಲೂ ಕೂಡ ಮಳೆ ಅತಿಯಾಗಿ ಸುರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ಮನೆಗಳು ಕುಸಿತ ಆಗ್ತದೆ. ನಾವೀಗ ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಲಲಿತಮ್ಮ ಅಂತಕ್ಕಂಥರ ಒಂದು ವಾಸದ ಮನೆ ಕುಸಿದು ಬಿದ್ದಿರ್ತಕ್ಕಂಥದ್ದು ನಿನ್ನೆ ಸಂಜೆ ಆಗಿರ್ತಕ್ಕಂಥ ಘಟನೆ ಇದು. ಏನು ಈ ಭಾಗದಲ್ಲಿ ನಿರಂತರವಾಗಿ ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಕೂಡ ಮುಂಗಾರಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿತಕ್ಕಂಥ ಪ್ರದೇಶ ಇದು. ಬಿಸ್ಲೆ ಘಾಟ್ ಸಮೀಪವಿರತಕ್ಕಂಥ ಒಂದು ಗ್ರಾಮ ಇದು. ಈ ವರ್ಷ ಮೇ ತಿಂಗಳಲ್ಲೇ ಮಳೆ ಜೋರಾಗಿ ಸುರಿತಾ ಇದೆ. ಮುಂಗಾರು ಪೂರ್ವ ಮಳೆಗೇನೆ ಸಾಕಷ್ಟು ಅವಘಡಗಳು ಸಂಭವಿಸಿದೆ. ಅದೃಷ್ಟವಶಾತ್ ಈ ಮನೆಯಲ್ಲಿ ರಾತ್ರಿ ಯಾರೂ ಕೂಡ ಇರಲಿಲ್ಲ. ಪಕ್ಕದಲ್ಲೇ ಅವ್ರು ಬೇರೆ ಒಂದು ಮನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಇನ್ನೂ ಕೂಡ ಇಲ್ಲೇ ವಾಸ ಇದ್ದರು. ಆದರೆ ನಿನ್ನೆ ಜೋರು ಮಳೆ ಇರತಕ್ಕಂಥ ಕಾರಣದಿಂದಾಗಿ ಏನಾದರೂ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣದಿಂದ ಪಕ್ಕದಲ್ಲೇ ಇದ್ದರು. ಆದರೆ ಏಕಾಏಕಿಯಾಗಿ ಮಳೆ ನಿರಂತರವಾಗಿ ಏನು ಬರ್ತಾ ಇತ್ತು. ಸೊ ಮಳೆಯಿಂದಾಗಿ ಮಣ್ಣಿನ ಗೋಡೆ ಇದು ಶೀತ ಜಾಸ್ತಿಯಾಗಿ ಕುಸಿದು ಬಿದ್ದಿರ್ತಕ್ಕಂಥದ್ದು. ಸೊ ಈ ಮನೆ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಏನು ಈ ಸುತ್ತಮುತ್ತ ಹಲವಾರು ಗ್ರಾಮಗಳಿದ್ದಾವೆ. ಗ್ರಾಮಕ್ಕೆ ಎಲ್ಲ ಭಾಗದಲ್ಲೂ ಕೂಡ ಅತಿ ಹೆಚ್ಚಿನ ಮಳೆ ಸುರಿತಾ ಇದೆ. ಸೊ ಈ ಮಳೆಗೆ ಏನು ಮನೆ ಕುಸಿದು ಬಿದ್ದಿದೆ, ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕುಟುಂಬ ಸದಸ್ಯರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮನೆ ಮಾಲೀಕರಾಗಿರ್ತಕ್ಕಂಥ ಲಲಿತಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಹೇಳಿ ಅಮ್ಮ, ನಿನ್ನೆ ಎಷ್ಟೊತ್ತಿಗೆ ಈ ಘಟನೆ ಆಯಿತು? ಮನೆ ಕಟ್ಟಿ ಎಷ್ಟು ವರ್ಷ ಆಗಿತ್ತು? ನಿನ್ನೆ ಏನಾಯಿತು? ಎಷ್ಟು ಮನೆ ಕಟ್ಟಿ 17 ವರ್ಷ ಆಯಿತು. ಅಂದರೆ ಮೊನ್ನೆ ನಾವೊಂದು ವಾರದಿಂದ ಮಳೆ ಜೋರು. ನಾವು ಹಾಗಾಗಿ ನಮ್ದು ಇನ್ನೊಂದು ಮನೆ ಅಲ್ಲಿ ಮಾಡಿದ್ವಿ ಮೇಲೆ, ಅದು ಅಲ್ಲಿ ಇದ್ದೀವಿ. ಅಜ್ಜಿ ಇಲ್ಲೇ ಇತ್ತು. ಅಜ್ಜಿ ಈಗ ಇಲ್ಲೇ ಇತ್ತು, ನಮ್ಮ ಜೊತೆ ಇರಲಿಲ್ಲ. ಇವಾಗ ಮೇಲೆ ಇದ್ದಾರೆ. ನಿನ್ನೆ ರಾತ್ರಿ ಒಂದು 9 ಗಂಟೆ ಅಷ್ಟೊತ್ತಿಗೆ ಮನೆ ಕುಸ್ತಿದೆ. ಏನು ನಿಮ್ಮ ಕಡೆ ಎಲ್ಲ ತುಂಬ ಜೋರು ಮಳೆ ಬರ್ತಾ ಇದೆಯಾ? ಯಾವಾಗಿಂದ ಮಳೆ ಬರ್ತಾ ಇದೆ? ಈ ಪ್ರತಿ ವರ್ಷ ಹಿಂಗೆ ಮಳೆ ಜೋರು ಬರುತ್ತಾ? ಹೋದ ವರ್ಷದಿಂದ ಮಳೆ ಜೋರೇ, 2-3 ವರ್ಷದಿಂದ ಜೋರೇ ಮಳೆ ಬರ್ತಾ ಇದೆ. ಈಗ ಮನೆಯೊಳಗೆಲ್ಲ ಏನು ಸಾಮಾನುಗಳೆಲ್ಲ ಏನಿತ್ತು? ಮತ್ತೆ ಈಗ ಅಜ್ಜಿ ರಾತ್ರಿ ಇಲ್ಲೇ ಇದ್ದಿರೋದು, ಅದು ಅನಾಹುತ ಆಗ್ಬಿಡ್ತಿತ್ತಲ್ವಾ? ಹೌದೌದು, ಅಜ್ಜಿ ಹಾಗಾಗಿ ಜೋರು ಮಳೆ ಅಂತ ಒಂದು ವಾರದಿಂದ ಈಗ ಮನೆಗೆ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಇಲ್ಲದ್ರೆ ಅದು ಇಲ್ಲೇ ಇರುತ್ತೆ ನಮ್ಮ ಅಮ್ಮ. ಹಾಗೆ ಮನೆಯೊಳಗಡೆ ಸಾಮಾನೆಲ್ಲ ಇದೆ. ಈಗಲೂ ಇದೆ ಒಳಗಡೆ. ಏನು ಮಾಡಬೇಕು ಅಂತ ಅದಕ್ಕೆ ನಿಮ್ಮ ಕಡೆಯಿಂದ ನಮಗೇನ ಒಂದು ಪರಿಹಾರ ಕೊಡಬೇಕು ಅಂತ ನಾವು ನಿಮ್ಮ ಹತ್ರ ಕೇಳ್ಕೊತಿದ್ದೀವಿ. ಈಗ ಅಧಿಕಾರಿಗಳೆಲ್ಲ ಬಂದಿದ್ರಾ? ನೋಡ್ಕೊಂಡು ಹೋದ್ರಾ? ಏನು ಹೇಳಿದ್ರಿ ಅವ್ರಿಗೆ? ಯಾವಾಗ ಅಧಿಕಾರಿಗಳು ಬಂದಿದ್ರು? ಏನೇನೆಲ್ಲ ನಷ್ಟ ಆಗಿದೆ ಅಂತ ಹೇಳಿದ್ರಿ ಅವ್ರಿಗೆ? ಅವ್ರಿಗೆ ಹೇಳಿದ್ವಿ, ಈಗ ಮನೆಯೆಲ್ಲ ಇದಾಗಿದೆ ಅಂತ. ಅವರೇ ಫೋಟೋ ಎಲ್ಲ ತಗೊಂಡ್ರು. ಹಾಗೆ ಅವ್ರು ಹೇಳಿದರು, ನೀವು ಇನ್ನೊಂದು ಅಲ್ಲಿ ಆ ಮನೇಲಿ ಇದ್ದೀರಿ ಅಂತ, ಅದಕ್ಕೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತವ್ರೆ. ಈಗ ನಾವು ಆ ಮನೆ ಒಂದು ಮಾಡ್ಕೊಂಡಿವಿ. ಇದು ಮಣ್ಣಿನ ಮನೆ ಇಷ್ಟವರೆಗೆ ಇದ್ದಿದ್ದು ನಾವು ಇದರಲ್ಲೇ ತುಂಬ ಸಾಲ ಮಾಡಿದ್ದೀವಿ. ಅದಕ್ಕೆ ಇದಕ್ಕೆ ಸ್ವಲ್ಪ ಪರಿಹಾರ ಕೊಟ್ಟರೆ ನಾವು ಅದನ್ನು ಸ್ವಲ್ಪ ಸಾಲ ತೀಸ್ಕೊಬೋದಲ್ಲ ಅಂತ. ಹಳ್ಳಿ ಕಡೆ ಈಗ ಕೆಲಸನೂ ಇಲ್ಲ ನಮಗೆ, ತುಂಬ ಮಳೆಗಾಳಿ, ತೋಟದಲ್ಲಿ ಕೆಲಸ ಮಾಡೋಂಗಿಲ್ಲ. ಹಾಗೆ ಇದು ಕುಟುಂಬದ ಸದಸ್ಯರು ಹೇಳ್ತಕ್ಕಂಥ ಮಾತು. ಅಂದರೆ ಈ ವರ್ಷ ಅತಿ ಹೆಚ್ಚಿನದಾಗಿ ಮಳೆ ಬರ್ತಾ ಇದೆ. ಸೊ ಮಳೆಯಿಂದಾಗಿ ಮನೆ ಕುಸಿದು ಬಿದ್ದಿದೆ. ಇತ್ತೀಚೆಗಷ್ಟೇ ಸಾಲ ಮಾಡಿ ಬೇರೆ ಮನೆ ಮಾಡ್ಕೊಂಡಿದ್ದೀವಿ. ಅದೃಷ್ಟವಶಾತ್ ನಾವು ಅಲ್ಲಿದ್ದರಿಂದ ಯಾವುದೇ ಹಾನಿ ಆಗಿಲ್ಲ. ಆದರೆ ಮನೆಯಿಂದಾಗಿ ಸಾಕಷ್ಟು ನಷ್ಟ ಆಗಿದೆ. ಹಾಗಾಗಿ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.